ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು ಹೇಳ್ದಂಗೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಕರಗ ಮಹೋತ್ಸವಕ್ಕೆ ನಮ್ಮ ಜನಪ್ರಿಯ ಶಾಸಕರು ಸುಮಾರು 6 ವರ್ಷದಿಂದ ಏನು ಮನೋರಂಜನೆ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ರು ಅದೇ ಪ್ರಕಾರವಾಗಿ ಕೂಡ ಇವತ್ತು ಕೂಡ ಆಯೋಜಿಸಿದರು. ಅದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಇವತ್ತಿನ ದಿನ ನಮ್ಮ ಲಕ್ಷ್ಮೀಪ್ರಿಯ ಮೇಡಮ್ ಅವ್ರಿಗೆ ಮನೆಗೆ ಬಂದು ನಾವು ಅವರಿಗೆ ಒಂದು ಚಿರು ಸನ್ಮಾನವನ್ನು ಮಾಡಿದ್ದ ಕಾರಣ ಏನಂತಂದರೆ, ಅವರು ನೂತನವಾಗಿ ಒಂದು ಮಹಿಳಾ ಅಧ್ಯಕ್ಷೆಯಾಗಿ ಆವನಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ. ಅದರ ಸಲುವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮೊದಲನೇ ಬಾರಿಗೆ ಅವರು ಬಹಳ ನಮ್ಮ ರೆಡ್ಡಿ ಸರ್ ಹೇಳ್ದಂಗೆ ಬಹಳ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಗ್ರಾಮ ಪಂಚಾಯಿತಿಯಲ್ಲಿ ಬಡವರ ಪರವಾಗಿ ಬಡವರಕ್ಕೋಸ್ಕರ ಕೆಲಸ ಮಾಡಲು ಅವರಾಗಲಿ ಅವರ ಧರ್ಮ ಪತಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಕೂಡ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ತುಂಬ ಅವರು ಬಡವರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತ ನನಗೂ ಗೊತ್ತು. ಅದೇ ಥರ ಎಲ್ಲರೂ ಸೇರಿ ನಮ್ಮ ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜನ್ನವರು, ನಮ್ಮ ಶಾಸಕರು ಕಲ್ಪಲ್ಲಿ ಪ್ರಕಾಶನ್ನವರು, ಆವನಿ ಬಾಬು ಅವರು, ಇದು ನಮ್ಮ ಪಂಚಾಯಿತಿ ಎಲ್ಲ ಆವನಿ ಪಂಚಾಯಿತಿ ಎಲ್ಲ ನಾಯಕರು ಸೇರಿ ಅವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಆವನಿ ಗ್ರಾಮ ಪಂಚಾಯಿತಿ ಮಹಿಳಾ ಅಧ್ಯಕ್ಷೆಯನ್ನಾಗಿ ಮಾಡಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನು ಒಳಗೊಂಡು ಆವನಿ ಅಭಿವೃದ್ಧಿ ಕಡೆಗೆ ಸಾಗಿಕೊಂಡು ಹೋಗ್ತಾರೆ ಅಂತ ಭಾವಿಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.